ತಾಯಿ ಅಷ್ಟೇ ಅಲ್ಲ, ಮಾರ್ಗದರ್ಶಕರು, ಗುರು ಎಲ್ಲವೂ ಆಗಿದ್ರು. ಹೌದು, ಅಗಲಿಕೆ ಒಂದು ಕಡೆ ದೊಡ್ಡ ನಿಜ. ನನಗೆ ಅಂತೂ ತುಂಬ ಅಟ್ಯಾಚ್ಮೆಂಟು, ಸೊಸೈರಲ್ಲಿ ಭಾಳ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಸ್ಕೊಂಡೆ. ಊರಿಗೆ ಜಾಸ್ತಿ ಬರೋರಲ್ಲ, ಹಾಗಾಗಿ ಈ ಜಿಲ್ಲೆ ಒಳಗಡೆ ಇದ್ರೊಳಗಡೆ ಎಲ್ಲ ಕಡೆ ಜೊತೆಲಿ ಹೋಗೋದು ಬರೋದು ಮಾಡ್ತಾಯಿದ್ವಿ. ಬೆಂಗಳೂರಿನಲ್ಲೂ ಇರ್ತಾಯಿದ್ದೆ, ಇಲ್ಲೂ ಇರ್ತಾಯಿದ್ದೆ. ಹಾಗಾಗಿ ಇಲ್ಲಿ ಬಂದರೆ ಅವರು 4 ದಿವಸ 5 ದಿವಸ ಇರ್ತಾಯಿದ್ರು. ಹಾಸನ ಜಿಲ್ಲೆಗೆ ಅವ್ರು ಬಂತು ಅಂದರೆ ಜೊತೆಯಲ್ಲಿ ನಾನು ಹೋಗ್ತಾಯಿದ್ದೆ. ಸಂಜೆ ಆಯಿತು ಅಂದರೆ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಮನೆಯಲ್ಲಿ ಅಮ್ಮನಿಗೆ ಇಷ್ಟವಾದಂಥ ಒಂದು ವಡೆ ಅಥವಾ ಚಿತ್ರಾನ್ನ ಈ ಥರ ಏನಾದರೂ ಮಾಡಿ, ಅಂದರೆ ಅವ್ರಿಗಿಷ್ಟ, ಅವ್ರಿಗೇನು ಬೇಕೋ ಇಷ್ಟಪಟ್ಟದ್ದನ್ನು ರೊಟ್ಟಿ ಆ ಥರದ್ದು ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿ ಊಟಕ್ಕೆ ಕೊಟ್ಟರೆ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ. ರೇವಣ್ಣ ಸಾಹೇಬರು, ನಾನು, ಅಮ್ಮ ಎಲ್ಲನೂ. ಊಟ ಆದಮೇಲೆ ನಮ್ಮ ಅಮ್ಮನಿಗೆ ಒಂದು ತಾಂಬೂಲ ಹಾಕೊಳ್ಳೋದು ಹಿಂದೆ ಭಾಳ, ಒಂದು 10 years ಬ್ಯಾಕ್ ತಾಂಬೂಲ ಹಾಕ್ಕೊಳ್ಳೋರು, ವಿಳ್ಯದೆಲೆ ಅಡಿಕೆ ಈಗಲೂ ಹಾಕ್ಕೊಳ್ಳೋರು ಅಪರೂಪ. ನಮ್ಮ ಮಾವನ ಜೊತೆ ಕೂತಿ ಹಾಕಿರೋ ವಿಡಿಯೋಗಳೆಲ್ಲ ನೀವು ನೋಡಿದ್ದೀರ. ನಮ್ಮ ಮಾವನೇ ಎಲೆ ಮಡಚಿ ಅಮ್ಮನ ಕೊಟ್ಟಿದ್ದಾರೆ. ಅದು ಒಂಥರ ಅಪೂರ್ವ ವಿಡಿಯೋ, ಅದು ಒಂಥರ ಎಲ್ಲೂ ಸಿಗೋದಿಲ್ಲ. ಆಮೇಲೆ ನಮ್ಮ ಜೊತೆ ಎಲ್ಲ ವಿಳ್ಯದೆಲೆ ಅಡಿಕೆ ತಾಂಬೂಲ ಹಾಕ್ಕೊಂಡು ರಾತ್ರಿ ತುಂಬ ಲೇಟಾಗಿ ಮಾತಾಡಿಕೊಂಡು ಮಲಗ್ತಾಯಿದ್ವಿ. ನಾನು ಒಳಂದ ಚಪ್ರಕ್ಕೆ ಬಂದರೆ ನಾನು ನಮ್ಮ ಅತ್ತೆ ಜೊತೆನೇ ಸ್ವಲ್ಪ ಮಲಗ್ತಾಯಿದ್ದೆ. ಅದು ಒಂಥರ ಅವೆಲ್ಲ ಈಗ ಒಂಥರ ಏನೋ ಕಳ್ಕೊಂಡಿದ್ದೀವಿ ಅನ್ನೋದು, ದೊಡ್ಡ ಪ್ರಮಾಣದ ವಸ್ತು ನಮ್ಮ ಹತ್ರ ಇಲ್ಲ ಅನ್ನೋದು ಭಾಳ ಮನಸ್ಸಿಗೆ ನಾಟ್ಬಿಟ್ಟಿದೆ ಒಂಥರ. ಅದರಲ್ಲಿ ನಾವು ಇನ್ನೂ ಯಾರೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಬೆಂಗಳೂರಲ್ಲಿ ಇದ್ದಾರೇನೋ, ರೇವಣ್ಣ ಅವ್ರ ತಂಗಿ ಮನೆಯಲ್ಲೇ ಅವರೇ ನೋಡ್ಕೋತಾಯಿದ್ರು, ಹೆಣ್ಮಕ್ಳಿಬ್ರು ಪಾಪ, ಅವ್ರ ಮನೇಲಿ ಇದ್ದಾರೇನೋ, ನಾನು ಬೆಂಗಳೂರಿಗೆ ಹೋದರೆ ಅಮ್ಮ ಸಿಗ್ತಾರೇನೋ, ಇದೇ ಭಾವನೆಯಲ್ಲಿ ಇದೆ. ಲಕ್ಷಾಂತರ ಜನರ ಪ್ರೀತಿ ಗಳಿಸಿದ್ರು. ಅವ್ರು ಏನು ಸಂಪಾದನೆ ಮಾಡಿಲ್ಲ, ಯಾವ ಚಿನ್ನ ಸಂಪಾದನೆ ಮಾಡಿ, ಬೆಳ್ಳಿ ಏನು ಸಂಪಾದನೆ ಮಾಡಿಲ್ಲ. ಯಾರು ಕುಂಕುಮಕ್ಕೆ ಇಟ್ಕೊಡ್ತಾ ಇದ್ದ ಸೀರೆಗಳನ್ನೇ ಇಡ್ತಾರೆ, ಏನು ಕೇಳ್ತಿರಲ್ಲ. ನಾವುಗಳು ಹಬ್ಬ ಹರಿದಿಸ್ಗಳಲ್ಲಿ ಅಂತಂದರೆ ಅದನ್ನು ಉಡೋರು, ಇಷ್ಟಪಟ್ಟು ಉಡೋರು. ಯಾಕೆ ತತ್ತೀರ ಇಷ್ಟೊಂದು ಸೀರೆವೆ ಅಂತಲೂ ಹೇಳೋರು. ಆಮೇಲೆ ಇವಾಗ ಅವ್ರಿಗೆ ಇವತ್ತು ನಾವು ಅಂದ್ಕೊಳ್ಳೋದು, ಮುತ್ಕೇರಳ್ಳಿ ಅವ್ರ ತವ್ರ ಮನೆ, ಯಜಮಾನ್ರ ಮನೆ ಹರದನಹಳ್ಳಿ, ಇಬ್ಬರನ್ನೂ ನಾನು ತಾಳೆ ಹಾಕಿ ನೋಡ್ಕೊತಾ ಇರ್ತೀನಿ ಯಾವಾಗಲೂ. ಇವಾಗ ನಮ್ಮ ಮಾವನವ್ರ ಜೊತೆ 4 ಜನ ಇಬ್ಬರು ಹೆಣ್ಮಕ್ಳು 2 ಗಂಡು ಮಕ್ಕಳು. ನಮ್ಮ ಅತ್ತೆ ಜೊತೆ 8 ಜನ ಹುಟ್ಟಿರೋದು, 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು. ಇಷ್ಟು ವಿಶೇಷವಾಗಿ ಅಂಥ ಒಂದು ಹಳ್ಳಿನಲ್ಲಿ ಅವರ ದೈವಾಂಶ ಸಂಭೂತರಾಗಿ, ಅಂದರೆ ಇದು ಎಲ್ಲನೂ ಪಡ್ಕೊಂಡು ಅವರು ಓದಿರೋದು, ಕೆಲವ್ರು 9th ಅಂತಾರೆ, ಕೆಲವರು ಹಳೆಕೋಟೆಗೆ ಬಂದು ಓದೋರಂತೆ. ಅಷ್ಟು ಓದಿರೋದ್ರಲ್ಲಿ ಹಳ್ಳಿಲಿಂದ ಕಾಲ್ನಡಿಗೆಯಲ್ಲಿ ಬಂದು ಸ್ಕೂಲ್ಗೆ ಹೋಗಿ ಓದ್ಕೊಂಡು ಅದರೊಳಗೆ ಅವರು ಅಲ್ಲಿ ಪೂಜೆ ಮಾಡೋದು, ಸಂಸ್ಕೃತದ ಶ್ಲೋಕಗಳನ್ನ ಹೇಳೋದು, ಅಷ್ಟೋತ್ರ ಮಾಡೋದು, ಶಿವಪುರಾಣ ಓದೋದು, ವಿಷ್ಣು ಅಷ್ಟೋತ್ರ, ಆಮೇಲೆ ಲಲಿತಾ ಸಹಸ್ರನಾಮ ಪ್ರತಿಯೊಂದೂ ಮಾಡೋರು, ವಿಷ್ಣು ಸಹಸ್ರನಾಮ ಓದೋರು ಡೈಲಿ.